ಕಪಟ ನಾಟಕ ರಂಗ ಕಪಟ ಕಪಟ ನಾಟಕ ರಂಗ ನಿನ್ನಂಗ ರಂಗ ಕಪಟ ನಾಟಕ ರಂಗ ಗುಪ್ತವೇನು ನಿನ್ನಗ ನಿಪುಣ ಭೀಮನ ನೋಡು ಕಬಳ ಕೊರಿ ಮಾತಾಡು ಕಪಟ ನಾಟಕ ರಂಗ ಕಪಟ ಎನ್ನುವುದೇ ಯಥಾರ್ಥವಲ್ಲ, ಅದರಲ್ಲಿಯೂ ಈ ತರ ಕಾಪಟ್ಯವಂತೆ. ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿಕೊಂಡು ಎಲ್ಲ ಮಾನವರನ್ನು ವೇಷಧಾರಿಗಳನ್ನಾಗಿ ಮಾಡುವವನೇ ಸೂತ್ರಧಾರಿ ಇವನಂತೆ. ಆದ್ದರಿಂದಲೇ ಕಪಟ ನಾಟಕ ರಂಗ ಎನ್ನುವ ಹಾಗೆ ಕರೆದಿವ. ಆದರೆ ಗೋಪಿಕಾ ಸ್ತ್ರೀಯರಲ್ಲಿ ಇವರಿಗೆ ಮಾತನಾಡುವಂತಹ ಚಪಲ 6 ಆಗ್ತದೆ, 16 ಆಗ್ತದೆ, 60 ಬಿಡುವುದಿಲ್ಲವಂತೆ. ಅಂತಹ ಚಪಲತೆಯಿಂದ ಮಾತಾಡು. ನಿನ್ನ ಅಂಗದ ಉಪಾಧಿಯಲ್ಲಿ ಇದ್ದಂತಹ ಭೀಮಸೇನ ಧರೆಯಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಮಾತಾಡು ಮಾತಾಡು. ಅಂದು ಮಾಗನನ್ನು ಕೊಲ್ಲುವಂತಹ ಜಿಜ್ಞಾಸೆಯಲ್ಲಿ ಯಾರು ಕೊಲ್ಲುವವರಿದ್ದಾರೆ? ನಮ್ಮ ಯಾಗ ಸುಸೂತ್ರವಾಗಿ ನಡೆಯಬೇಕಲ್ಲ ಅಂತ ಧರ್ಮರಾಯ ಚಿಂತಿಸುವಂತಹ ವೇಳೆಯಲ್ಲಿ ನೀನು ಹೋಗಿ ಕೇಳಿದೆಯಂತೆ, ಕೊಡುಯೊಳಗೆ ಭೀಮಾರ್ಜುನರನ್ನು ದುಷ್ಟರನ್ನು ದಮನ ಮಾಡುತ್ತೇನೆ ಎಂದು. ನನ್ನ ಕೈಯಲ್ಲಿರುವಂತಹ ಆಯುಧದಂತೆ 2 ಭುಜಗಳಂತೆ ದುಷ್ಟರನ್ನು ವಧಿಸ್ತೇನೆ, ಅವರನ್ನು ಉಪಯೋಗಿಸಿಕೊಂಡು. ಹೌದೇನು? ಈಗ ಭೀಮಸೇನ ಬಿದ್ದಿದ್ದಾನೆ, ನಿನ್ನ 1 ಭುಜ ಕಳಚಿ ಬಿತ್ತು ಅಂತ ಅರ್ಥ ಅಲ್ವೇ? ನೀನು ಅಂಗವಿಕಲ ಅಂತ ಆಗ ಕರೆಯಲ್ಪಡುವುದಿಲ್ವೇ? ವಿಕಲಾಂಗ ಎನ್ನುವ ನೆಗಳತೆಗೆ ನೀನು ಪಾತ್ರನಾಗುವುದಿಲ್ವೇ? ಹೇಳಿಸು ಕೃಷ್ಣ, ಹೇಳಿಸು. ಯಾವತ್ತು ಒಂದು ಕಥೆಯಲ್ಲಿ ಕಥಾನಾಯಕ ವಿಜೃಂಭಿಸಬೇಕು, ಕಳಾನಾಯಕರು ಹತರಾಗಬೇಕು. ಪ್ರಪಂಚದವರ ದೃಷ್ಟಿಯಲ್ಲಿ ಈ ಕೌರವೇಶ್ವರ ಇವತ್ತಿನವರೆಗೆ ಕಲಾನಾಯಕನಂತೆ ವಿಜೃಂಭಿಸಿ ಈ ಕಾಲದಲ್ಲಿ ಯಾಕೆ ಹೀಗಾಯಿತು ಎನ್ನುವುದು ನನಗೆ ಅರ್ಥವಾಗುತ್ತದೆ. ಎಲ್ಲರನ್ನು ಹುದ್ದೆಯನ್ನು ದೊಂಕನ್ನು ಸರಿ ಮಾಡುತ್ತಿ, ಎಲ್ಲವರನ್ನು ಉದ್ಧರಿಸಿ, ಬಡವರನ್ನು ಬಲ್ಲವರನ್ನಾಗಿಸಿ, ಕೆಲವರನ್ನು ಓಡಿಕೊಲ್ಲಿಸಿ, ಕೆಲವರನ್ನು ಆಡಿಕೊಲ್ಲಿಸ್ತೀಯಂತೆ. ಆದರೆ ಕೌರವೇಶ್ವರರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುವುದಕ್ಕೆ ನಿನಗೆ ಆಗಲಿರಬಹುದು. ಅದಕ್ಕೆ ಕೌರವೇಶ್ವರ ಅಂತ ಹೆಸರು. ಜಲಸಂಕಮಲ್ಲ, ಕೌರವೇಶ್ವರ ಅನಭಿಷಿಕ್ತ ಸಾಮ್ರಾಟ ಎನ್ನುವ ಹಾಗೆ ತಲೆ ಎತ್ತಿ ನಡೆದಿದ್ದೇನೆ.
ಇದುವರೆಗೆ ಧರ್ಮರಾಯನಂತೆ ನಾನು ವ್ಯವಹರಿಸ್ತಾ ಇದ್ರೆ ನನಗೆ ಈ ಹೆಸರು ಬರುತ್ತಿರಲಿಲ್ಲ. ಅವನಂತೆಯೇ ಗೆಡ್ಡೆಗಳನ್ನು ಗೆಣಸುಗಳನ್ನು ತಿನ್ನಬೇಕಾಗುತ್ತದೆ. ಯಾರು ಹೇಳಿದ್ದನ್ನು ಕೇಳುವವನಲ್ಲೂ ಯಥಾರ್ಥ ಏನಿದೆ ನನ್ನ ಸ್ವಾಭಿಮಾನವನ್ನು ಇನ್ನೂ ಬಿಟ್ಟು ಕೊಡುವವನಲ್ಲ. ಅದೊಂದು ಧೈರ್ಯ ಇದೆ. ಒಂದು ವೇಳೆ ಸ್ವಾಭಿಮಾನ ಅಡ್ಡ ಬರುತ್ತದೆ ಅಂತ ಆದ್ರೆ ಸ್ವಾಭಿಮಾನಕ್ಕೆ ಕಟ್ಟು ಬೀಳಬೇಕು. ನನಗೆ ಸ್ವಾಭಿಮಾನವನ್ನು ಬಿಡಬೇಕಾದಂತ ಪರಿಸ್ಥಿತಿಯಲ್ಲಿ ಈ ತಲೆ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ತೊಂದರೆ ಇಲ್ಲ. ಯಾಕೆ ಹೇಳಿದೆ, ನನ್ನವರು ಅಂತ